ಎಲ್ಪಿಜಿ ಹೊತ್ತ ಭಾರತದ ಹಡಗು ಹಾರ್ಮುಜ್ ಜಲಸಂಧಿಯನ್ನ ದಾಟುವಲ್ಲಿ ಯಶಸ್ವಿಯಾಗಿದೆ. ಇಂಧನ ಬಿಕ್ಕಟ್ಟಿನ ನಡುವೆ ಭಾರತದ ಹಡಗು ಜಲಸಂಧಿ ದಾಟಿರುವುದು ಈಗ ಭರವಸೆಯನ್ನ ಮೂಡಿಸಿದೆ. ಮಾರ್ಷಲ್ ದ್ವೀಪಗಳ ಧ್ವಜ ಹೊತ್ತಂತಹ ಸರ್ವಶಕ್ತಿ ಹಡಗು ಸುಮಾರು 45,000 ಟನ್ ಎಲ್ಪಿಜಿಯನ್ನ ಹೊತ್ತು ಸಾಗಿದೆ. ಶನಿವಾರ ಇರಾನ್ನ ಲಾರಾಕ್ ಮತ್ತು ಕೇಶ್ಮಾ ದ್ವೀಪಗಳನ್ನ ದಾಟಿ ಒಮಾನ್ ಕೊಲ್ಲಿಗೆ ಸಾಗಿದಂತೆ ಕಂಡುಬಂದಿದೆ ಅಂತ ಹಡಗು ಟ್ರ್ಯಾಕಿಂಗ್ ದತ್ತಾಂಶಗಳು ತಿಳಿಸಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅತಿ ದೊಡ್ಡ ಅನಿಲ ವಾಹಕ ನೌಕೆ ಈ ಹಿಂದೆ ಪಶ್ಚಿಮ ಕೊಲ್ಲಿ ಮತ್ತು ಭಾರತೀಯ ಬಂದರುಗಳ ನಡುವೆ ಸಂಚಾರವನ್ನ ನಡೆಸಿದ್ದು ಈಗ ದೇಶಕ್ಕೆ ಬರ್ತಾ ಇದೆ. ಇರಾನ್ ಯುದ್ಧ ಪ್ರಾರಂಭವಾದಾಗಿನಿಂದಲೂ ಕೂಡ ಹಡಗುಗಳು ಸುರಕ್ಷತಾ ಕ್ರಮಗಳೊಂದಿಗೆ ಸಂಚಾರವನ್ನ ನಡೆಸ್ತಾ ಇವೆ. ಇರಾನ್ಗೆ ಸಂಬಂಧಿಸಿದಂತಹ ಹಡಗುಗಳ ಮೇಲೆ ಈಗ ಅಮೆರಿಕ ದಿಗ್ಬಂಧನ ವಿಧಿಸಿದ ಬಳಿಕ ಹಾರ್ಮುಜ್ ಮೂಲಕ ಹಡಗುಗಳ ಸಾಗಣೆ ಮತ್ತಷ್ಟು ಕ್ಷೀಣಿಸಿತು. ಕಳೆದ ತಿಂಗಳು ಅಸ್ತವ್ಯಸ್ತವಾಗಿದ್ದಂತಹ ಮಾರ್ಗಗಳನ್ನ ತಾತ್ಕಾಲಿಕವಾಗಿ ತೆರೆದು ಮತ್ತೆ ಮುಚ್ಚಲಾಗಿದೆ. ಈಗ ಈ ಅವಧಿಯಲ್ಲಿ ಹಲವು ಹಡಗುಗಳು ಮಾರ್ಗವನ್ನ ದಾಟಿವೆ. ಅದರಲ್ಲಿ ಭಾರತದ ಸರ್ವಶಕ್ತಿ ಹಡಗು ಕೂಡ ಒಂದು. ಭಾರತವು ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದುದಾರ ಮತ್ತು 2ನೇ ಅತಿ ದೊಡ್ಡ ಎಲ್ಪಿಜಿ ಗ್ರಾಹಕ ರಾಷ್ಟ್ರವಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಉಂಟಾಗಿರುವಂತಹ ಪೂರೈಕೆ ಬಿಕ್ಕಟ್ಟನ್ನ ದೇಶ ಎದುರಿಸ್ತಾ ಇದೆ. ಅಡುಗೆ ಇಂಧನದ ತೀವ್ರ ಕೊರತೆಯು ಈಗ ದೇಶದಲ್ಲಿ ಸಂಕಷ್ಟದ ಪರಿಸ್ಥಿತಿಯನ್ನ ಉಂಟು ಮಾಡಿದೆ.